ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಚಾನಲ್. ನಾನು ಸಂತೋಷ್ ರಾಠೋಡ್. ಬೆಳಗಾವಿಯಲ್ಲಿ ನಡೆದಿದ್ದಂತಹ ಒಂದು ಕೊಲೆ ಪ್ರಕರಣದಲ್ಲಿ ಒಬ್ಬ IPS ಅಧಿಕಾರಿ ಅದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಯುವಕನ ಕೊಲೆ ಕೇಸ್ನಲ್ಲಿ ಒಬ್ಬ IPS ಅಧಿಕಾರಿಯ ಹೆಸರು ತಳುಕು ಹಾಕಿಕೊಳ್ತಾ ಇದೆ. ಬೆಳಗಾವಿಯಲ್ಲಿ ಯುವಕನ ಹತ್ಯೆ ನಡೆದಿತ್ತು. ಈ ಪ್ರಕರಣದಲ್ಲಿ ಒಬ್ಬ IPS ಅಧಿಕಾರಿ ಹೆಸರು ಕೇಳಿಬರ್ತಾ ಇದೆ. IPS ಅಧಿಕಾರಿ ರವೀಂದ್ರ ಕಾಶಿನಾಥ್ ಕದಾಡಿ ಅವರ ವಿರುದ್ಧ ಆರೋಪ ಕೇಳಿಬರ್ತಾ ಇದೆ. ಸಮೀರ್ ಎಂಬಾತನ ಕೊಲೆ ಪ್ರಕರಣದಲ್ಲಿ IPS ರವೀಂದ್ರ ಕಾಶಿನಾಥ್ ಅವರ ಹೆಸರು ಕೇಳಿಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಕೊಡಿಸಿ ಅಂತ CM DK ಶಿವಕುಮಾರ್ ಅವರ ಅಂಗಳಕ್ಕೆ ಮೃತ ಸಮೀರ್ ಅವರ ತಾಯಿ ಹೋಗಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಮನವಿ ಮಾಡ್ಕೊಂಡಿದ್ರು. ನನ್ನ ಮಗನ ಕೊಲೆಯಾಗಿದೆ, ಆದರೆ ಯಾರು ಕೊಲೆ ಮಾಡಿರಲಿಲ್ಲ ಅಂಥವರ ಮೇಲೆ ಕ್ರಮ ಆಗಿದೆ, ಕೊಲೆ ಮಾಡಿದಂಥವರು ತಪ್ಪಿಸ್ಕೊಂಡಿದ್ದಾರೆ ಅಂತ ಅವರ ತಾಯಿ ಮನವಿ ಮಾಡ್ಕೊಂಡಿದ್ರು. ರವೀಂದ್ರ ಕಾಶಿನಾಥ್ ಕದಾಡಿ ವಿರುದ್ಧ ತಾಯಿಯವರು ಗಂಭೀರವಾಗಿ ಆರೋಪ ಮಾಡಿದ್ರು. ಅಂದರೆ ಮೃತಪಟ್ಟ ಸಮೀರ್ ಏನಿದ್ದಾರೆ ಅವರ ತಾಯಿ ಗಂಭೀರವಾಗಿ ಆರೋಪಗಳನ್ನು ಮಾಡಿದ್ರು. ಮಗನ ಕೊಲೆಗೆ ನ್ಯಾಯ ಕೇಳಿ CM DK ಶಿವಕುಮಾರ್ ಅವರ ಮೊರೆ ಹೋಗಿದ್ರು. ಬೆಳಗಾವಿ ರಾಯಬಾಗ ಕೊಲೆ ಪ್ರಕರಣ ಇದೀಗ CM ಅವರ ಅಂಗಳಕ್ಕೆ ಹೋಗಿದೆ. ಯುವಕನ ಹತ್ಯೆ ಪ್ರಕರಣದಲ್ಲಿ IPS ಅಧಿಕಾರಿ ಭಾಗಿಯಾಗಿದ್ರ. ಹಾಗಾದ್ರೆ ಬೆಳಗಾವಿಯಲ್ಲಿ ನಡೆದಿದ್ದ ಯುವಕನ ಹತ್ಯೆ ಪ್ರಕರಣ ಈಗ IPS ಅಧಿಕಾರಿಗೆ ಉರುಳಾಗ್ತಾ ಇದೆ. ಸಮೀರ್ ಕೊಲೆ ಕೇಸ್ ಮುಚ್ಚಿ ಹಾಕೋದಕ್ಕೆ IPS ಅಧಿಕಾರಿಯವರು ತಮ್ಮ ಪ್ರಭಾವವನ್ನು ಏನಾದರೂ ಬಳಕೆ ಮಾಡಿದ್ರ? ಈ ಆರೋಪ ಈಗ ಕೇಳಿಬರ್ತಾ ಇದೆ. ಕಣ್ಣೀರಿಡುತ್ತಾ CM DK ಶಿವಕುಮಾರ್ ಅವರಿಗೆ ಸಮೀರ್ ಅವರ ತಾಯಿ ದೂರು ಕೊಟ್ಟಿದ್ದಾರೆ. ನನ್ನ ಮಗನ ಕೊಲೆ ಆಯಿತು, ಆದರೆ ಯಾರು ಅಪರಾಧಿಗಳಿದ್ದಾರೆ, ಆರೋಪಿಗಳಿದ್ದಾರೆ, ಅವರನ್ನು ರಕ್ಷಣೆ ಮಾಡೋದಕ್ಕೆ ಇವರು ಮುಂದಾದರು. ಅಂದರೆ IPS ಅಧಿಕಾರಿ ಇವರು ಮುಂದಾದರು. ರವೀಂದ್ರ ಕಾಶಿನಾಥ್ ಕದಾಡಿ ಅವರು ಯಾರು ನಿಜವಾದ ಕೊಲೆ ಆರೋಪಿಗಳಿದ್ರು ಅವರನ್ನು ರಕ್ಷಣೆ ಮಾಡೋದಕ್ಕೆ ಮುಂದಾದರು ಅಂತ ಗಂಭೀರವಾಗಿ ಆರೋಪಗಳನ್ನು ಮಾಡಿದ್ದಾರೆ. CM DK ಶಿವಕುಮಾರ್ ಅವರ ಮುಂದೆ ಅಂಗಲಾಚಿದ್ದಾರೆ. ನ್ಯಾಯ ಸಿಗಬೇಕು ನನಗೆ, ನನ್ನ ಮಗನನ್ನು ಹತ್ಯೆ ಮಾಡಿರುವಂತಹ ಆರೋಪಿಗಳು ಯಾರಿದ್ದಾರೆ ಅವರನ್ನು ರಕ್ಷಣೆ ಮಾಡಿದ್ದಾರೆ, ತಮ್ಮ ಪ್ರಭಾವವನ್ನು ಬಳಕೆ ಮಾಡಿದ್ದಾರೆ. ಹೀಗಾಗಿ ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ ಅಂತ CM DK ಶಿವಕುಮಾರ್ ಅವರನ್ನು ಭೇಟಿಯಾಗಿ ಅವಲತ್ಕೊಂಡ್ರು. ಇದಕ್ಕೆ DK ಶಿವಕುಮಾರ್ ಅವರು ಈಗ ಸ್ಪಂದನೆ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಯಾವ ಅಧಿಕಾರಿಗಳು ತನಿಖೆ ಮಾಡಬೇಕಾಗಿತ್ತು, ಈ ಕೊಲೆಯನ್ನು ಮಾಡಿರುವಂತಹ ಆರೋಪಿಗಳು ಯಾರಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿ ತನಿಖೆ ಮಾಡಬೇಕಾಗಿತ್ತು, ಅವರೇ ಈಗ ಇದರಲ್ಲಿ ಆರೋಪಿಗಳಾಗ್ತಾ ಇದ್ದಾರೆ. ಅವರಿಗೆ ಈ ಪ್ರಕರಣ ಉರುಳಾಗ್ತಾ ಇದೆ. ಹೀಗಾಗಿ ಈ ಪ್ರಕರಣ ಮತ್ತಷ್ಟು ಗಂಭೀರವಾಗುವ ಸಾಧ್ಯತೆ ಇದೆ. ಒಬ್ಬ IPS ಅಧಿಕಾರಿ ಆತನ ಹೆಸರು ಈ ಪ್ರಕರಣದಲ್ಲಿ ಈಗ ತಳಕು ಹಾಕಿಕೊಳ್ತಾ ಇದೆ. IPS ಅಧಿಕಾರಿ ರವೀಂದ್ರ ಕಾಶಿನಾಥ್ ಕದಾಡಿ ಅವರ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಅಂದರೆ ಆ ಯುವಕನ ಹತ್ಯೆ ಆದಂತಹ ಸಂದರ್ಭದಲ್ಲಿ ಸಮೀರ್ ಹತ್ಯೆ ಏನಾಯಿತು, ಆ ಸಂದರ್ಭದಲ್ಲಿ ಇದೇ IPS ಅಧಿಕಾರಿ ಇದ್ದರು. ಇವರು ಯಾರು ನಿಜವಾದ ಆರೋಪಿಗಳಿದ್ರು ಅವರನ್ನು ರಕ್ಷಣೆ ಮಾಡೋದಕ್ಕೆ ಏನಾದರೂ ಮುಂದಾಗಿದ್ರ? ಆ ಅನುಮಾನಗಳು ಈಗ ಕಾಡೋದಕ್ಕೆ ಆರಂಭ ಆಗಿದೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, CM DK ಶಿವಕುಮಾರ್ ಅವರನ್ನು ಭೇಟಿಯಾಗಿ ಮೃತಪಟ್ಟಿರೋ ಏನು ಸಮೀರ್ ಇದ್ದಾರೆ ಅವರ ತಾಯಿ ಒಂದು ಲೆಟರ್ ಕೂಡ ಕೊಟ್ಟಿದ್ದಾರೆ, ಮನವಿ ಪತ್ರ ಕೊಟ್ಟಿದ್ದಾರೆ. ದಯವಿಟ್ಟು ಈ ಪ್ರಕರಣದಲ್ಲಿ ನನಗೆ ನ್ಯಾಯ ಕೊಡಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಸಮೀರ್ ಕೊಲೆ ಕೇಸ್ನಲ್ಲಿ ಪೊಲೀಸರ ವಿರುದ್ಧವೇ ಕಂಪ್ಲೇಂಟ್ ದಾಖಲಾಗಿದೆ. ಈಗ ಮರ್ಡರ್ ಕೇಸ್ನಲ್ಲಿ IPS ರವೀಂದ್ರ ಕಾಶಿನಾಥ್ ಕದಾಡಿ ಅವರ ಹೆಸರು ಕೇಳಿಬರ್ತಾ ಇದೆ. IPS ಅಧಿಕಾರಿ ಹೆಸರು ಬೆನ್ನಲ್ಲೇ ಇಡೀ ಪೊಲೀಸ್ ಇಲಾಖೆಗೆ ಬಿಗ್ ಶಾಕ್ ಎದುರಾಗಿದೆ. ಬೆಳಗಾವಿಯಲ್ಲಿ ರಸ್ತೆ ಮಧ್ಯದಲ್ಲೇ ಒಂದು ಕ್ರೂರವಾಗಿರೋ ಹತ್ಯಾಕಾಂಡ ನಡೆದಿತ್ತು. ನಡು ರಸ್ತೆಯಲ್ಲಿ ಕೊಲೆ ಮಾಡಲಾಗಿತ್ತು. ಯುವಕ ಸಮೀರ್ ಕೊಲೆ ಕೇಸ್ಗೆ ಹೊಸ ಟ್ವಿಸ್ಟ್ ಅನ್ನೇ ಕೊಟ್ಟಿದ್ದಾರೆ ಅವರ ತಾಯಿ. ಅಸಲಿ ಕೊಲೆಗಾರನನ್ನ ಬಿಟ್ಟಿದ್ದಾರೆ, ಬೇರೆಯವರನ್ನ ಜೈಲಿಗೆ ಹಾಕಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಹಳ್ಳಿ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ದಿನೇಶ್ ಸರ್ ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತಾ ಇದೆ, ಹೇಳಿ ಸರ್. ನಮಸ್ತೆ ಸರ್. ನಮಸ್ತೆ. ತುಂಬಾ ಗಂಭೀರವಾದಂತಹ ಆರೋಪ ಕೇಳಿಬರ್ತಾ ಇದೆ IPS ಅಧಿಕಾರಿ ರವೀಂದ್ರ ಕಾಶಿನಾಥ್ ಕದಾಡಿ ಅವರ ವಿರುದ್ಧ. ಈ ಬಗ್ಗೆ ಏನ್ ಹೇಳ್ತೀರಿ ಅಂತ? ಸರ್ ನೋಡಿ ಸರ್, ಈ ಪ್ರಕರಣದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿ ವಿರುದ್ಧ ಗಂಭೀರವಾದಂತ ಆರೋಪ ಬಂದಿದೆ. ಈ ಪ್ರಕರಣವನ್ನು ಈಗಾಗಲೇ ಸರ್ಕಾರ ಮತ್ತು ಬೆಳಗಾವಿ ಜಿಲ್ಲಾ SP ಅವರು DG ಅವರ ಆದೇಶದ ಮುಖಾಂತರ ಪ್ರಕರಣವನ್ನ CID ತನಿಖೆಗೆ ವರ್ಗಾವಣೆ ಮಾಡಿದ್ದಾರೆ.
ಈ ಪ್ರಕರಣದಲ್ಲಿ ಹಿರಿಯ IPS ಅಧಿಕಾರಿ ಕಾಶಿನಾಥ್ ಗದ್ದಾಡಿ ಅವರು ಏನಿದ್ದಾರೆ ಇವ್ರ ವಿರುದ್ಧ ಅವರ ತಾಯಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ, ಜೊತೆಗೆ ಪೊಲೀಸ್ ಮಹಾನಿರ್ದೇಶಕರಿಗೂ ಕೂಡ ಒಂದು ದೂರನ್ನು ಕೊಟ್ಟಿದ್ದಾರೆ. ಈ ಪ್ರಕರಣದ ಬಗ್ಗೆ ಹಿರಿಯ IPS ಅಧಿಕಾರಿ ಇದ್ದಾರೆ, ಇವ್ರ ವಿರುದ್ಧ ತನಿಖೆ ಮಾಡಿ ಅಂತ. ಆದ್ರೆ ಈ ಪ್ರಕರಣದಲ್ಲಿ CID ಅಧಿಕಾರಿಗಳು ಈ ಪ್ರಕರಣದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ IPS ಅಧಿಕಾರಿಯರನ್ನ ಕರೆದು ವಿಚಾರಣೆ ಮಾಡ್ತಾ ಇಲ್ಲ. ಇಂಥ ಪ್ರಕರಣದಲ್ಲಿ ಸಮಾಜದಲ್ಲಿ ಒಂದು ಕೆಟ್ಟ ಸಂದೇಶ ಹೋಗ್ತಾ ಇದೆ ಪೊಲೀಸ್ ಇಲಾಖೆ ಮೇಲೆ. ಹಾಗಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಇಡೀ ದೇಶದಲ್ಲಿ ಒಂದು ಅತ್ಯುತ್ತಮವಾದಂತ ಒಂದು ಗೌರವ ಇದೆ. ಹಾಗಾಗಿ ಆ ಗೌರವ ಉಳ್ಕೋಬೇಕು ಅಂತ ಹೇಳಿದ್ರೆ ಈ ಕೂಡಲೇ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು CID ಇಂದ ಪಡೆದು CBI ನಂತ ವಿಶೇಷವಾದಂತ ತನಿಖಾ ಸಂಸ್ಥೆಗೆ ವಹಿಸಬೇಕಾಗಿದೆ. ಕಾರಣ ಏನಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಆರೋಪ ಕೇಳಿ ಬರ್ತಿರುವಂತ ಹಿರಿಯ IPS ಅಧಿಕಾರಿ ಒಬ್ಬರು ಪಾತ್ರ ಇದೆ ಅಂತೇಳಿ ಅವ್ರ ತಾಯಿಯವರು ಈಗಾಗಲೇ ದೂರು ನೀಡಿರೋದ್ರಿಂದ ಪೊಲೀಸ್ ಇಲಾಖೆ ಮೇಲೆ ಹಸ್ತಕ್ಷೇಪ ಮಾಡೋ ಸಾಧ್ಯತೆಗಳು ದಟ್ಟವಾಗಿದೆ. ಹಾಗಾಗಿ ಸರ್ಕಾರ ಈ ಕೂಡಲೇ ಈ ಪ್ರಕರಣವನ್ನ ಉನ್ನತ ಮಟ್ಟದ ತನಿಖೆಗೆ ವಹಿಸಬೇಕು ಅಥವಾ ಸ್ವತಂತ್ರವಾಗಿ ತನಿಖೆ ನಡೆಸುವಂತ ಒಂದು ಸ್ವತಂತ್ರ ತನಿಖಾ ಸಂಸ್ಥೆ, ಒಂದು SIT ನ ರಚನೆ ಮಾಡಬೇಕು, ಇಲ್ಲ CBI ನಂತ ಒಂದು ಸ್ವತಂತ್ರ ತನಿಖಾ ಸಂಸ್ಥೆಗೆ ವಹಿಸ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಸರ್. ನೋಡಿ ಸರ್, ಈ ಪ್ರಕರಣದಲ್ಲಿ ಪ್ರಕರಣ ದಾಖಲಾಗಿ 1 ವರ್ಷ ಆದ್ರೂ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನು ಸಲ್ಲಿಸಿಲ್ಲ CID ಅಧಿಕಾರಿಗಳು. ಓಕೆ, 1 ವರ್ಷ ಆದ್ರೂ ಆರೋಪ ಪಟ್ಟಿ ಸಲ್ಲಿಸಿಲ್ಲ ಅಂದ್ರೆ ಇದರ ಹಿನ್ನೆಲೆ ಏನು? ಯಾರ ಪ್ರಭಾವಕ್ಕೆ ಒಳಗಾಗಿದ್ದಾರೆ? ಯಾಕೆ ತನಿಖೆ ಕುಂಠಿತ ಸಾಗ್ತಾ ಇದೆ? ಆಮೇಲೆ ನೋಡಿ, ಈ ಪ್ರಕರಣದಲ್ಲಿ ಹಿರಿಯ IPS ಅಧಿಕಾರಿ ಹೆಸರು ಹೊರಗಡೆ ಬರ್ತಿದ್ದಂಗೆ ಅಧಿಕಾರಿಗಳು ಜಾಗೃತ ಆಗ್ಬೇಕಾಗಿತ್ತು, ಅವ್ರನ್ನ ಕರೆದು ವಿಚಾರಣೆ ಮಾಡ್ಬೇಕಾಗಿತ್ತು. ಅವರ ಆರೋಪಿಗಳು ಮತ್ತು ಈ ಅಧಿಕಾರಿ ನಡುವೆ ಏನಾದ್ರೂ ಮೊಬೈಲ್ ಸಂಭಾಷಣೆ ಆಗಿದೆಯಾ, ತಾಂತ್ರಿಕ ಎವಿಡೆನ್ಸ್ ಅನ್ನ ಪಡ್ಕೋಬೇಕಿತ್ತು. ಇದನ್ನ ಯಾವುದು ಕೂಡ ಮಾಡ್ತಾ ಇಲ್ಲ ಅಧಿಕಾರಿಗಳು. ಹಾಗಾಗಿ ಈ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ವಿಶೇಷವಾದಂತ ತನಿಖೆ ನಡೆಸಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಈಗ ದಿನೇಶ್ ಸರ್, ಒಂದು ಇಲ್ಲಿ ಎದುರಾಗೋ ಪ್ರಶ್ನೆ ಏನಂದ್ರೆ, ಒಬ್ಬ IPS ಅಧಿಕಾರಿ ವಿರುದ್ಧನೇ ಇಷ್ಟೊಂದು ಗಂಭೀರ ಆರೋಪ ಕೇಳಿಬರುತ್ತೆ ಅಂತಂದ್ರೆ ಇದು ಇಡೀ ಇಲಾಖೆಗೆ ಕಪ್ಪು ಚುಕ್ಕಿ ಅಲ್ವೇ? ಇಡೀ ಇಲಾಖೆ ಏನಿದೆ ಅದರ ಒಂದು ಸಾಮರ್ಥ್ಯದ ಮೇಲೆ, ಅದರ ಒಂದು ಪಾರದರ್ಶಕತೆ ಮೇಲೆ ಪ್ರಶ್ನೆಗಳನ್ನು ಎತ್ತತ್ತಲ್ವಾ ಅಂತ. ಹೌದು ಸರ್, ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಗೆ ಮೇರು ವ್ಯಕ್ತಿತ್ವ ಇದೆ ಸರ್ ಇಡೀ ರಾಷ್ಟ್ರದಲ್ಲಿ. ಹಾಗಾಗಿ ಆ ಮೇರು ವ್ಯಕ್ತಿತ್ವ ಉಳ್ಕೋಬೇಕು ಅಂತ ಹೇಳಿದ್ರೆ ಸರ್ಕಾರ ಈ ಕೂಡಲೇ ಪ್ರಕರಣವನ್ನ ಉನ್ನತ ಮಟ್ಟದ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳಿರುವಂತ ತಂಡಕ್ಕೆ ತನಿಖೆನ ವಹಿಸಬೇಕು. ವಿಶೇಷವಾದಂತ ತನಿಖಾ ತಂಡ ರಚನೆ ಮಾಡಬೇಕು, SIT ರಚನೆ ಮಾಡಬೇಕು. ಅಥವಾ ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿ ಒಬ್ಬ IPS ಅಧಿಕಾರಿ ಪ್ರಕರಣದಲ್ಲಿ ಇದ್ದಾರೆ ಅನ್ನುವಂಥದ್ದು ಸಂಶಯ ಮೂಡ್ತಾ ಇರೋದ್ರಿಂದ ಈ ಪ್ರಕರಣವನ್ನ ಇಂಡಿಪೆಂಡೆಂಟ್ ತನಿಖಾ ಏಜೆನ್ಸಿ ಆದಂತ ರಾಷ್ಟ್ರೀಯ ಮಟ್ಟದ ತನಿಖಾ ಏಜೆನ್ಸಿ CBI ಅಂತ ಸ್ವತಂತ್ರ ತನಿಖಾ ಸಂಸ್ಥೆಗೆ ಈ ಪ್ರಕರಣನ ವಹಿಸಬೇಕು. ಆರೋಪಿತ ಅಧಿಕಾರಿ ವಿರುದ್ಧ ಅವರ ತಾಯಿ ದೂರು ನೀಡ್ತಾರೆ ಅಂತ ಹೇಳಿದ್ರೆ ಏನ್ ಸರ್, ಈ ರಾಜ್ಯದ ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆ ಮಣ್ಣುಪಾಲಾಗ್ತಾ ಇದೆ. ಒಬ್ಬ ಹಿರಿಯ ಅಧಿಕಾರಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗ್ತಾರೆ ಅಂದ್ರೆ ಗಂಭೀರವಾದಂತ ಒಂದು ಪ್ರಕರಣ ಇದು. ಹಾಗಾಗಿ ಸರ್ಕಾರ ಈ ಕೂಡಲೇ ಇಂಥ ಪ್ರಕರಣದಲ್ಲಿ ನಿರ್ಲಕ್ಷ್ಯ ವಹಿಸದೆ ಉನ್ನತ ಮಟ್ಟದ ತನಿಖಾ ಸಂಸ್ಥೆಗೆ ವಹಿಸ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಓಕೆ, ಧನ್ಯವಾದಗಳು ದಿನೇಶ್ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ.